ಸರ್ಕಾರಿ ಶಾಲೆ ಅಂದ್ರೆ ಭವಿಷ್ಯವೇ ಇಲ್ಲ, ಖಾಸಗಿ ಶಾಲೆ ಅಂದ್ರೆ ಶಿಕ್ಷಣ ಅನ್ನುವಂತ ಮನಸ್ಥಿತಿ ಪೋಷಕರದ್ದು. ಆದ್ರೆ ಗದಗ ಸರ್ಕಾರಿ ಶಾಲೆ ಯಾವ ಖಾಸಗಿ ಶಾಲೆಗೂ ಕಮ್ಮಿ ಇಲ್ಲ ಅನ್ನುವ ರೀತಿಯಲ್ಲಿದೆ. ಯಾವ ಪ್ರೈವೇಟ್ ಶಾಲೆಗೆ ಕಮ್ಮಿ ಅನ್ಸುತ್ತೆ ಈ ಶಾಲೆ? ಇನ್ಫ್ಯಾಕ್ಟ್ ಖಾಸಗಿ ಶಾಲೆಯಲ್ಲೂ ಇಂತಹ ಫೆಸಿಲಿಟಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದೆ ಗದಗದ ಸರ್ಕಾರಿ ಶಾಲೆ. ಮಾದರಿ ಸರ್ಕಾರಿ ಶಾಲೆ, ಗಾಂಧಿ ಬೋಧನೆ ಹಾಗೂ ಸಾವಯವ ಕೃಷಿ ಪದ್ಧತಿ, ತೋಟಗಾರಿಕೆ ಬೆಳೆ ಮತ್ತು ಮಳೆ ನೀರು ಕೊಯ್ಲು, ಸ್ಮಾರ್ಟ್ ತರಗತಿಗಳು, ದಿ ಬೆಸ್ಟ್ ಪ್ರಯೋಗಾಲಯ. ಮೇ ಬಿ ಇಂತಹ ಸರ್ಕಾರಿ ಶಾಲೆ ಕರ್ನಾಟಕದಲ್ಲಿ ವಿರಳಾತಿ ವಿರಳ ಅನಿಸುತ್ತೆ. ಗಾಂಧಿ ತತ್ವವನ್ನ ಮಕ್ಕಳ ಬಾಳಲ್ಲಿ ಅಳವಡಿಸೋಕೆ ಗಾಂಧಿ ಕುಟೀರ, ಸಾವಯವ ಕೃಷಿ, ತೋಟಗಾರಿಕೆ ಬೆಳೆ, ಮಳೆ ನೀರು ಕೊಯ್ಲು ಇದೆಲ್ಲದರ ಜೊತೆ ಪ್ರಯೋಗಾಲಯ, ಸ್ಮಾರ್ಟ್ ತರಗತಿಗಳು ಯಾವುದೇ ಖಾಸಗಿ ಶಾಲೆಗೂ ಕಮ್ಮಿ ಇಲ್ಲ. ಆಕರ್ಷಣವಾಗಿತ್ತಂದ್ರೆ ಶಾಲೆ ಬರಲಿಕ್ಕೆ ಇಷ್ಟಪಡ್ತಾವೆ ಮಕ್ಕಳು, ಅದು ಒಂದನೇದು. ಎರಡನೇದಾಗಿ ಆ ಮಕ್ಕಳಿಗೆ ಗಾಂಧಿ ತತ್ವದ ನೆನಪು ಮಾಡೋದ್ರಿಂದ ಆ ತತ್ವಗಳನ್ನು ಅನುಷ್ಠಾನ ತಮ್ಮ ಜೀವನದಾಗ 1% ಆದರೂ ಮಾಡ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಇವತ್ತಿಗೂ ಆ ಗಾಂಧಿ ತತ್ವದಲ್ಲಿ ನಾವು ಕ್ಲಾಸ್ ಮಾಡ್ತಿದ್ವಿ. ಅದು ಯಾಕೆಂದರೆ ಹಿಂದೆ ನಮ್ಗೆ ಗುರುಕುಲದಾಗ ಹೆಂಗೆ ಕಲಿತಿದ್ರು ಆ ಗಾಂಧಿ ಕುಟೀರದೊಳಗೆ ಆ ಟೈಪ್ ಕುಂತಂಗ ನಮಗೆ ಕಾಣ್ತೈತಿ. ಸಾವಯವ ಗೊಬ್ಬರಗಳನ್ನು ನಾವು ರೈತರ ಮಕ್ಕಳಾಗಿ ಮುಂದೆ ನಾವು ರೈತರಾದ ಮೇಲೆ ಸಾವಯವ ಗೊಬ್ಬರವನ್ನು ಹೇಗೆ ತಯಾರಿಸಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವುದು ಇದು ನನ್ನ ಹೆಮ್ಮೆ. ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕುಸಿತ ಕಂಡಿತ್ತು. ಆದ್ರೆ ಗ್ರಾಮಸ್ಥರು, ಶಿಕ್ಷಕರು ಮನಸ್ಸು ಮಾಡಿ ಶಾಲೆಯ ಚಿತ್ರಣವನ್ನೇ ಬದಲಿಸಿದ್ರಿಂದ ಮಕ್ಕಳ ಸಂಖ್ಯೆ 132ರಿಂದ 209ಕ್ಕೆ ಏರಿಕೆಯಾಗಿದೆ. ರಾಜ್ಯದ ಇತರೆ ಸರ್ಕಾರಿ ಶಾಲೆಗಳಿಗೆ ಈ ಶಾಲೆಯೇ ಮಾದರಿಯಾದ್ರೆ ಶಿಕ್ಷಣದ ಗುಣಮಟ್ಟ ಎಲ್ಲಿರುತ್ತೆ ನೀವೇ ಯೋಚಿಸಿ. ಸಂತೋಷ್ ಕೊಂಡೂರ, ನ್ಯೂಸ್ 18 ಗದಗ. ಆನೆ ಮತ್ತು ಮಾನವನ ಸಂಘರ್ಷ ಹೊಸದೇನಲ್ಲ. ಆಹಾರ ಹುಡುಕುತ್ತಾ ಊರಿನತ್ತ ಬರುವಂತ ಆನೆಗಳನ್ನ ಕರೆಂಟ್ ಕೊಟ್ಟು ಕೊಲ್ಲಲಾಗ್ತಾ ಇದೆ. ಇದಕ್ಕೆ ಫೈನಲಿ ಸರ್ಕಾರ ಈಗ ಪರಿಹಾರವನ್ನ ಹುಡುಕಿದಂತಿದೆ. ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರಲ್ಲಿ ಸಕ್ಸಸ್. ಚಾಮರಾಜನಗರಕ್ಕೆ ಜಿಲ್ಲಾ ಎಲಿಫೆಂಟ್ ಟಾಸ್ಕ್ ಫೋರ್ಸ್. 1 ಡಿಸಿಎಫ್, 1 ಎಸಿಎಫ್, 1 ಆರ್ಎಫ್ಒ, 4 ಡಿಆರ್ಎಫ್ಒ, 8 ಅರಣ್ಯ ರಕ್ಷಕರು. 51% ಅರಣ್ಯ ಪ್ರದೇಶ ಹೊಂದಿರುವ ಚಾಮರಾಜನಗರ ಜಿಲ್ಲೆಯಲ್ಲಿ ಆನೆ ಹಾವಳಿ ತಪ್ಪಿಸಲು ಚಾಮರಾಜನಗರ ಜಿಲ್ಲಾ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ರಚನೆ ಮಾಡಲಾಗಿದೆ. ಈಗಾಗಲೇ ಚಿಕ್ಕಮಗಳೂರು, ಹಾಸನ, ಕೊಡಗು ಹಾಗೂ ಮೈಸೂರು ಜಿಲ್ಲೆಗಳಲ್ಲಿ ಟಾಸ್ಕ್ ಫೋರ್ಸ್ ಸಕ್ಸಸ್ ಆಗಿದೆ. ಮಲೆಮಹದೇಶ್ವರ ವನ್ಯಧಾಮದ ಡಿಸಿಎಫ್ ಕೊಳ್ಳೇಗಾಲ ಉಪವಿಭಾಗದ ಎಸಿಎಫ್ ನೇತೃತ್ವದಲ್ಲಿ ಒಬ್ಬ ಆರ್ಎಫ್ಒ, 4 ಮಂದಿ ಡಿಆರ್ಎಫ್ಒ, 8 ಮಂದಿ ಅರಣ್ಯ ರಕ್ಷಕರು ಸೇರಿ ಒಟ್ಟು 32 ಮಂದಿ ವಾಚರ್ಸ್ಗಳನ್ನ ಒಳಗೊಂಡ ಟಾಸ್ಕ್ ಫೋರ್ಸ್ ರಚಿಸಲಾಗಿದೆ. ವಲಯಾರಣ್ಯಾಧಿಕಾರಿ, 4 ಉಪವಲಯಾರಣ್ಯಾಧಿಕಾರಿ, 8 ಅರಣ್ಯ ರಕ್ಷಕ ಆನೆಗಳು ಹೊರಗಡೆ ಬರ್ತಾ ಇದೆ. ಅದನ್ನು ಅಲ್ಲಿರೋ ಸಿಬ್ಬಂದಿಗಳು ಕಾಡಿಗೆ ಮತ್ತೆ ವಾಪಸ್ ಓಡಿಸ್ತಾ ಇದ್ದಾರೆ. ಟಾಸ್ಕ್ ಫೋರ್ಸ್ ಬಳಿ ಅಗತ್ಯ ಬಂದೂಕು, ಪಟಾಕಿ, ವಾಕಿ ಟಾಕಿ, ವಾಹನಗಳು ಹಾಗೂ ಇತರೆ ಸಲಕರಣೆ ಒದಗಿಸಲು ಅರಣ್ಯ ಇಲಾಖೆಗೆ ಸೂಚನೆ ನೀಡಲಾಗಿದೆ. ಶಾಶ್ವತವಾಗಿರಬೇಕು ಅಂತಂದ್ರೆ ಇವರು ರೈಲ್ವೆ ಕಂಬಿ ಮತ್ತು ಕಂದಕಗಳು ಮತ್ತು ಸೋಲಾರ್ ಮೈಟನ್ನು ಇವು ಪೂರ್ತಿ ಎಲ್ಲನೂ ಮಾಡಿಸಿ, ಅಂದರೆ ಅಲ್ಲಿ ಆನೆ ಎಲ್ಲಿ ಬರ್ತದೆ ಸುತ್ತಲೂ ಎಲ್ಲಿ ಗಡಿ ಭಾಗದಿಂದ ಕೊನೆವರೆಗೂ ಮಾಡಿಬಿಟ್ರೆ ಆನೆಗಳು ವಾಪಸ್ ಹೋಗುತ್ತೆ. ಬೇಡಿಕೆಗಳು, ಆರೋಪಗಳು ನೂರಾರು ಇರಬಹುದು. ಆದರೆ ಈ ಟಾಸ್ಕ್ ಫೋರ್ಸ್ನಿಂದ ಆನೆ, ರೈತ ಇಬ್ಬರಿಗೂ ರಕ್ಷಣೆ ಸಿಕ್ಕಿದ್ರೆ ಸಾಕಷ್ಟೇ. SM ನಂದೀಶ್, ನ್ಯೂಸ್ 18 ಕನ್ನಡ, ಚಾಮರಾಜನಗರ.